ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ನನ್ನ ಮಗಳದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ನು. ಸೊ ಹಾಗಾಗಿ ಅವಳನ್ನ ಡ್ರಾಪ್ ಮಾಡಿ ಬರೋದಕ್ಕೆ ಅಂತ ಹೋಗಿದ್ದೆ. ಅಲ್ಲಿಂದ ಬಂದಮೇಲೆ ನಂದು ಕೂಡ ಪರ್ಫಾರ್ಮೆನ್ಸ್ ಇತ್ತು ಅಂತೇಳಿ ಪಟ್ ಅಂತ ನಾನು ಕೂಡ ರೆಡಿಯಾಗಿಬಿಟ್ಟೆ. ನಮಗೆ ಇದೊಂಥರ ಸರ್ಪ್ರೈಸ್ ಅನಿಸ್ತಾ ಇದೆ, ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ನ ನಾನು ಮಾಡ್ತಾ ಇರೋದು ವಿತ್ ಅ ಗ್ರೂಪ್ ಡ್ಯಾನ್ಸ್. ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಅವರೇ ತೆಗೆದಿರುವಂಥ ಕಾಸ್ಟ್ಯೂಮ್ ಇದು, ಶರಾರ ಸೆಟ್. ಅದಾದಮೇಲೆ ನಾನು ಪೂರ ರೆಡಿಯಾಗಿ ಹೊರಟೆ. ನಮ್ಮ ಹಸ್ಬೆಂಡ್ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಜಾಸ್ತಿ ಆಯ್ತಾ ಏನಾದರೂ ಕಮ್ಮಿ ಆಯ್ತಾ ಅಮ್ಮು? ಗುಂಡಮ್ಮ ಹೆಂಗ್ ಕಾಣಿಸ್ತಾ ಇದ್ದೀನಿ? ಜೋರಾಗಿ ಮಾತೇ ಬರಲ್ಲ ನಿಂಗೆ. ನಮ್ಮ ಹಸ್ಬೆಂಡ್ ಹಂಗೇನೆ ಸ್ವಲ್ಪ ಮಾತು ಕಮ್ಮಿ ಅವ್ರದ್ದು. ಅದಾದಮೇಲೆ ಫೈನಲಿ ಸ್ಪಾಟಿಗೆ ಬಂದ್ವಿ. ಫ್ರೆಂಡ್ಸ್ ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೊಂಡು ಫೈನಲ್ ರೆಡಿ ಆದ್ವಿ. ನಮ್ಮ ಪರ್ಫಾರ್ಮೆನ್ಸ್ಗೂ ಬರೋಕ್ಕೆ ಮುಂಚೆ ನಮ್ಮ ಪ್ರಾಕ್ಟೀಸ್ ಸೆಷನ್ ಹೆಂಗಿತ್ತು ಅಂತ ನೀವೇ ನೋಡ್ತಾ ಇದ್ದೀರಾ. ಎಷ್ಟು ಸ್ವೆಟ್ಟಾಗಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ವಿ ಅಂತ. ನೆಕ್ಸ್ಟ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ನಮ್ಮ ಮಮ್ಮಿ ನನ್ನ ತಮ್ಮ ಎಲ್ಲರೂ ಕೂಡ ಜಾಯ್ನ್ ಆದರು. ನೋಡಿ, ನಮ್ಮ ಮಮ್ಮಿ ನನ್ನ ತಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೆ ನನ್ನ ಮಗಳದು ಅಂತ ಹೇಳಿ. ನಾನು ಮಾಡಿದ್ದು ಕಸ್ಟರ್ಡ್ ಮಿಲ್ಕ್, ಗುಲಾಬ್ ಜಾಮೂನ್ ಆ್ಯಂಡ್ ಬೇಸಿಗೆಗೆ ತಂಪಾದ ಮಜ್ಜಿಗೆ. ಖುಷಿ ಅನ್ನಿಸ್ತು. ಥ್ಯಾಂಕ್ ಯು. ಒಂದ್ ನಿಮಿಷ, ನಿಮಗೆ ನೀವು ಮಾಮೂಲಿ ಮನೇಲಿ ಅಡುಗೆ ಮಾಡೋದು ಬೇರೆ, ಬಟ್ ಮಕ್ಕಳಿಗಾಗಿ ನೀವು ಮಾಡಿ ಸ್ಕೂಲಲ್ಲಿ ಬಂದು ನೀವು ಆ ಫೀಲ್ ನ ನಮಗೆ ಹೇಳಿ ಮ್ಯಾಮ್. ಸೊ ವುಡ್ ಲವ್ ಟು ನೋ ದ ಫೀಲ್ ಆಫ್ ದ ಸ್ಕೂಲ್. ಆ ಎನ್ವಿರಾನ್ಮೆಂಟ್ ಹೇಗಿತ್ತು ಅದನ್ನ ಹೇಳಿ. ಇದು ನನ್ನ ಫಸ್ಟ್ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಾವು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಮಗಳದ್ದು. ತುಂಬಾ ಖುಷಿ ಅನಿಸ್ತು ಫಸ್ಟ್ ಟೈಮ್ ಮಾಡಿದ್ದು. ಎಲ್ಲ ಮ್ಯಾಮ್ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇನೆ. ಮಾಡಬೇಕು ಮಾಡ್ತೀರಾ ಅಂತ ಅಷ್ಟೇ ಹೇಳಿದ್ದಾರೆ. ಮಾಡಿದ್ದು ನಾನಾಗ್ಬೋದು, ಬ್ಯಾಕ್ ಬೋನಾಗಿ ನಮ್ಮ ಹಸ್ಬೆಂಡ್ ಕೂಡ ಇದ್ರು. ಸೊ ಥ್ಯಾಂಕ್ ಯು. ತುಂಬ ಖುಷಿ ಅನಿಸ್ತು. ರಂಜಿತಾ ನಾರ್ಮಲಿ ಈ ಎಲ್ಲ ಪೇರೆಂಟ್ಸ್ಗಳು ಅಷ್ಟೇನೆ ಒಂದು ನಾವು ಕಲ್ತ್ಕೋಬೇಕು. ಕೆಲವರು ತುಂಬಾ ಚೆನ್ನಾಗಿ ಮದ್ವೆ ಆದ್ಮೇಲೆ ಅಷ್ಟೇ ಮುಗೀತು ನಮ್ಮ ಆಸೆ ಆಕಾಂಕ್ಷೆ ಅಂತ ತುಂಬಾ ಚೆನ್ನಾಗಿ ಕಂಪ್ಲೇಂಟ್ ಮಾಡ್ತಾರೆ. ಕರೆಕ್ಟಾ? ಎಸ್ ಆರ್ ನೋ?
ಆಕ್ಚುಲಿ. ಸಿ ದೇರ್ ಆರ್ ಮೆನಿ ಥಿಂಗ್ಸ್. ನಾನು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ, ಅದು ನಂಗೆ ಇಷ್ಟ. ಆ್ಯಂಡ್ ದರ್ ಇಸ್ ಒನ್ ಪಾಯಿಂಟ್ ಮ್ಯಾಮ್ ಯು ಟೋಲ್ಡ್ ಲೈಕ್ ಮೈ ಬಾಡಿ ವೋಂಟ್ ಸಪೋರ್ಟ್. ಯು ಲವ್ ಡ್ಯಾನ್ಸಿಂಗ್ ಆ್ಯಂಡ್ ಲವ್ ಡ್ಯಾನ್ಸಿಂಗ್ ಅಷ್ಟೇ. ಆ ಡ್ಯಾನ್ಸೇ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ, ಬಾಡಿ ಅನ್ನೋದು ಸೆಕೆಂಡ್ ಥಾಟ್ ಅಷ್ಟೇ. ಕರೆಕ್ಟ್? ಸೊ ಕ್ಯಾನ್ ವಿ ಕ್ಲಾಪ್ ಆಡಿಯನ್ಸ್ ಎವ್ರಿಬಡಿ? ಜೋರು ಚಪ್ಪಾಳೆ. ನೀವು ಡ್ಯಾನ್ಸ್ ಮಾಡಿಲ್ಲ, ಯು ಮೀನ್ ಅ ವಂಡರ್ಫುಲ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಸೊ ಕೊರಿಯೋಗ್ರಾಫರ್ ಸರ್ ನಂದನ್ ಅವರು ನಮ್ಮ ಜೊತೆ ಇದ್ದಾರೆ. ಮಾಸ್ಟರ್ ನಂದನ್ ಸರ್ ಒಂದು ಜೋರದ ಚಪ್ಪಾಳೆ ಬರಲಿ. ಸೊ ಸರ್ ಥ್ಯಾಂಕ್ ಯು ಸೋ ಮಚ್. ಅವ್ರ ಜೊತೆ ಮಾತಾಡೋದು ತುಂಬಾ ಇದೆ, ಬಟ್ ಇವಾಗಲೇ ಮಾತಾಡ್ಸೋದು ಬೇಡ. ಲೆಟ್ಸ್ ಹ್ಯಾವ್ ಒನ್ ಗ್ರೂಪ್ ಫೋಟೋ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ವೇತಾ ಮೇಡಮ್ ಬೀಯಿಂಗ್ ಅ ವಂಡರ್ಫುಲ್ ಇನ್ಸ್ಪಿರೇಷನ್ ಟು ದೀಸ್. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಧನ್ಯವಾದಗಳು. ಕ್ಯಾನ್ ವಿ ಕ್ಲಾಪ್ ಆಡಿಯನ್ಸ್? ಲೆಟ್ ಅಸ್ ಥ್ಯಾಂಕ್ ದೆಮ್ ವಿತ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಉದಯ್ ಸರ್, the parent of Saria, first prize. Second prize goes to Cherish. ಅದೆಲ್ಲ ಆದಮೇಲೆ ಪ್ರೋಗ್ರಾಮು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮದು ಸ್ವಲ್ಪ ಪ್ರೈಸಸ್ ಎಲ್ಲ ಇತ್ತು, ಕಾಂಪಿಟೇಷನ್ ಪ್ರೈಸಸ್ ಎಲ್ಲ. ಅದನ್ನೆಲ್ಲ ನಮ್ಮ ಹಸ್ಬೆಂಡು ನಾನು ಇಬ್ಬರು ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ. ತುಂಬ ಸ್ವೆಟ್ ಆಗಿಬಿಟ್ಟಿದೆ ಡ್ಯಾನ್ಸ್ ಪರ್ಫಾಮೆನ್ಸ್ ಆದಮೇಲೆ. ತುಂಬ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಅನ್ನಿಸ್ತು. ನಮ್ಮ ಮಮ್ಮಿಗೆ ನನ್ನ ಮಗಳದ್ದು ಯಾವಾಗ ಬರುತ್ತೆ ಅನ್ನೋ ಟೆನ್ಷನ್ನೇ ಆಗಿಬಿಟ್ಟಾಯಿತು. ಪಾಪ ಹುಷಾರಿರಲ್ವಾ ಏನು ಅನ್ನೋದೊಂದು ಅವ್ರಿಗೆ ಯೋಚನೆ ಆಗಿತ್ತು. First prize, Saria, parents, Uday and Ranchika. Congratulations. Second prize goes to the parents of Sharvi. That is ಅನ್ನೋದು ಒಂದು ಒಳ್ಳೆ ಸ್ಕೂಲ್ ತರನೇ ಬೆಳೀಲಿ. ಆಮೇಲೆ ಅವ್ರ ಸಾರಿಯಲ್ಲಿ ಒಂಥರ ಬಿಹೇವಿಯರ್, ಸಂಸ್ಕಾರ ಅನ್ನೋದು ಇದೆಯಲ್ಲ, ಅದು ತುಂಬಾ ಚೇಂಜಸ್ ಆಗಿದೆ. ಆಮೇಲೆ ಮಾತುಕತೆ ಎಲ್ಲ, ಅವಳು ಇನ್ನೂ ಚಿಕ್ಕವಳು, ಮುಂಚೆನೆ ಸೇರಿಸಿರೋದು. ಬಟ್ ಅವಳು ಸುಮ್ಮನೆ ಕೂರ್ಸೋದು ಬೇಡ ಅಂತಾನೆ ಸೇರಿಸಿರೋದು ಅಣ್ಣ ಇಬ್ರು. ಬಟ್ ಅವಳದ್ರಲ್ಲಿ ಏನೋ ಒಂಥರ ವೆರೈಟೀಸ್ ಚೇಂಜಸ್ ಕಾಣಿಸ್ತಾ ಇದೆ ಇದರಲ್ಲಿ. ಆದಷ್ಟು you told one thing called something. Okay, audience. So now one minute. Wait. Audience, ಇಷ್ಟು ಪುಟಾಣಿಗಳು ಹಾಡ್ತಿದ್ದಾರೆ ಅಂದಾಗ ಅವ್ರು ಚೇರ್ ಅಪ್ ಮಾಡಕ್ಕೆ ಎಲ್ಲರೂ ಕ್ಲಾಪ್ ಮಾಡೋದು ಹೇಗಿರುತ್ತೆ? Everybody. Thank you. Thank you so much. And audience, dayvittu your silence. Please put your hands together. ತುಂಬ
ಹೊತ್ತು ವೆಯ್ಟ್ ಮಾಡಿ ನನ್ನ ಮಗಳ ಪಾಪ ಲೇಟ್ ಆಗಿಬಿಟ್ಟಿತ್ತು, ತುಂಬ ಮಂಕಾಗ್ಬಿಟ್ಟಿದ್ಲು ಪಾಪ, ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಜ್ವರ ಬಂದ್ಬಿಟ್ಟು ಫೈನಲಿ ಅವಳು ಮುಗಿಸಿ ಡ್ರೆಸ್ ಎಕ್ಸ್ಚೇಂಜ್ ಆಗಿ ಒಂದು ಫೈನಲ್ ಫೋಟೋಶೂಟ್ನ ಮಾಡಿಕೊಂಡ್ರು. ಕಾಯ್ತಾ ಇದ್ವಿ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ. ಪಾಪ ಅವಳು ನೋಡೋಕ್ಕೆ ಆಗಿರಲಿಲ್ಲ, ಮಧ್ಯಾಹ್ನ ನಾವು ಡ್ರಾಪ್ ಮಾಡಿದ್ದು. ಅದಾದಮೇಲೆ ಅವಳು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಲು. ಏನೇ ಆದರೂ ಮಕ್ಕಳದು ಫಸ್ಟ್ ಟೈಮ್ ಆ್ಯನ್ಯುವಲ್ ಡೇ ನೋಡೋದ್ರಲ್ಲಿ ಒಂಥರ ಖುಷಿ ಅಂತ ಅನಿಸುತ್ತೆ. ವೆಲ್ ಡನ್, ನನ್ನ ಮಗಳು ಕೂಡ ನಾಟ್ ಬ್ಯಾಡ್. ಈಗ ಫಸ್ಟ್ ಏಜ್ಗೆ ಅವಳು ಏನು ಮಾಡಬೇಕು ಅದನ್ನು ಮಾಡಿದ್ಲು, ಅದು ನಮ್ಗೆ ಖುಷಿ ತಂದುಕೊಟ್ಟಿದೆ. ಇದೇ ರೀತಿ ಅಪ್ಕಮಿಂಗ್ ನೆಕ್ಸ್ಟ್ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ. ಅದಾದಮೇಲೆ ಇದೆಲ್ಲ ಬಿಟ್ಟಿದ್ದೀರ ಮಕ್ಕಳು. ಫೈನಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆ ಕಡೆ ಒಳ್ಳೆ ಟೈಮ್ಗೆ ಸಿಕ್ಕಾಪಟ್ಟೆ ಮಳೆ ಬಂತು. ಅಂತೂ ಇಂತೂ ಒಳ್ಳೆ ದಿನ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು. ಥ್ಯಾಂಕ್ ಯು ಫಾರ್ ದ ಕಿಡ್ಸ್ ಆಫ್ ಮೈಸೂರ್. ಆ್ಯಂಡ್ ಫೈನಲಿ ದೃಷ್ಟಿ ತೆಗೆದು ಅವಳನ್ನ ಮನೆ ಒಳಗಡೆ ಕರ್ಕೊಂಡ್ವಿ.